ಸುಮಾರು ನಮ್ಮ ದಾವಣಗೆರೆ ಸಿಟಿನಲ್ಲಿ ಉತ್ತರ ದಕ್ಷಿಣನೇ 656 ಜನ ಇದ್ದಾರೆ. ಇಡೀ ನಮ್ಮ ಹರಪನಹಳ್ಳಿ ಒಂದು ಬಿಟ್ಟು ದಾವಣಗೆರೆ ಡಿಸ್ಟ್ರಿಕ್ನಲ್ಲಿ ನೋಡಿದರೆ 1221 ಜನ ಇದ್ದಾರೆ. ಸೊ ಇಷ್ಟೊಂದು ಸಂಖ್ಯೆಯಲ್ಲಿದ್ದಾರೆ. ಅವ್ರಿಗೆ ಈಗ ತಾನೇ ನಾನು ಅದನ್ನೇ ಮಾತಾಡ್ತಾ ಇದ್ದೆ, ಗೌರ್ಮೆಂಟಿಂದ ಏನು ಕೊಡ್ತಾ ಇದ್ದೀವಿ ಅಂತ. ಒಂದು ಸಿದ್ದರಾಮಯ್ಯ ಅವ್ರ ಸರ್ಕಾರದಿಂದ ಮೈತ್ರಿ ಯೋಜನೆಯಿಂದ 25 ವರ್ಷದಿಂದ 64 ವರ್ಷದ ಮಂಗಳಮುಖಿಯರಿಗೆ 800 ರೂಪಾಯಿ ಬರ್ತಾ ಇದೆ. ಡೆಫಿನೆಟ್ಲಿ ಸಂಸದಳಾಗಿ ಆಯ್ಕೆ ಮಾಡಿದರೆ ನಮ್ಮ ರಾಜ್ಯ ಸರ್ಕಾರದ ನಿಟ್ಟಿನಲ್ಲಿ ಏನೇನು ಸವಲತ್ತು ಕೊಡಬೇಕು ಅಂತ ಇದೆಯಲ್ಲ ಅದನ್ನು ಮುಟ್ಟಿಸೋಲ್ಲಿ, ಮತ್ತು ಕೇಂದ್ರದಲ್ಲೂ ಕೂಡ ಪ್ರಧಾನಮಂತ್ರಿ ಯೋಜನೆಗಳಿಂದ ಏನೇನು ಮಾಡಲಿಕ್ಕಾಗುತ್ತೆ ಡೆಫಿನೆಟ್ಲಿ ಅವ್ರ ಪರವಾಗಿ ನಾನು ಅವ್ರ ಧ್ವನಿಯಾಗಿ ಕೆಲಸ ಮಾಡ್ತೀನಿ. ನಮ್ಮ ಸರ್ಕಾರದಿಂದ 5 ಯೋಜನೆಗಳಿದೆ, 5 ಗ್ಯಾರಂಟಿಗಳು. ಸೊ ಬಸ್ ಫ್ರೀ ಅಂತ ಮಾಡಿದ್ದೀವಿ, ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಕರೆಂಟು, ಉಚಿತ ಕರೆಂಟು, ಬಸ್ ಯೋಜನೆ, ಮತ್ತು 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಇದನ್ನು ಕೂಡ ಮಾಡಬೇಕು. ಬಟ್ ಅವರಲ್ಲಿ ಪ್ರಾಬ್ಲಮ್ ಇರೋದೇನು ಅಂದರೆ ರೇಷನ್ ಕಾರ್ಡ್ ಇಲ್ಲ ಅಂತ ಇದ್ದಾರೆ. ಹೊಸದಾಗಿ ಹಳಬರಲ್ಲಿ ಇದೆ ಅಂತೆ, ಹೊಸ ಗ್ರೂಪ್ ಇದೆಲ್ಲ ಅವ್ರ ಹತ್ರ ಇಲ್ಲ ಅಂತ. ಸೊ ಅದನ್ನು ಕೂಡ ನಮ್ಮ ಆಫೀಸಿಂದ ಕೂತ್ಕೊಂಡು ಹೊಸದಾಗಿ ಅವ್ರನ್ನ ಒಂದಿನ ಕರೆಸ್ಬಿಟ್ಟು, ಅವ್ರ ಮುಖಂಡರು ಯಾರಿದ್ದಾರೋ, ರೆಪ್ರೆಸೆಂಟೇಟಿವ್ ಯಾರಿದ್ದಾರೋ ಅವರನ್ನು ಕರೆಸ್ಬಿಟ್ಟು ಎಲ್ಲ ದಾಖಲಾತಿಗಳನ್ನು ಸರಿ ಮಾಡಿಕೊಂಡು ಅವರನ್ನು ಕೂಡ ಇನ್ಕ್ಲೂಡ್ ಮಾಡೋಣ ಅನ್ನೋ ವಿಚಾರದಲ್ಲಿ ಮಲ್ಲಿಕಾರ್ಜುನ ಅವ್ರ ಜೊತೆ, ಉಸ್ತುವಾರಿ ಸಚಿವರ ಜೊತೆ ಮಾತಾಡಿಬಿಟ್ಟು ಒಂದು ಕನ್ಸೆನ್ಸಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪಕ್ಷದಿಂದ ಅಂತ ಬಂದಿಲ್ಲ. ಇಲ್ಲಿ ಲೋಕಲ್ ಆಗಿ ನಮ್ಮ ಕೆಲಸ ಮಾಡಿಕೊಡೋದು ಅಪ್ಪಾಜಿ ಆಗಿರಲಿ, ಮಲ್ಲಿಕಾರ್ಜುನ್ ಅಣ್ಣ ಆಗಿರಲಿ, ನಮಗೆ ತುಂಬ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೂವರೆಗೂ ನಾವು ಅವ್ರ ಮನೆ ಹತ್ರ ಹೋಗಿ ಬೇಡಿದ್ದಕ್ಕೆ ನಮಗೆಲ್ಲ ಅನುಕೂಲ ಮಾಡಿದ್ದಾರೆ. ಈ ಸಲಿನೂ ಪ್ರಭಾಕ ಬಂದರೆ ಇನ್ನೂ ನಮಗೆ ತುಂಬ ಒಳ್ಳೇದಾಗುತ್ತೆ ಅಂತ ಅನಿಸ್ಕೊಂಡಿದ್ದೀವಿ. ನಮಗೆ ಫಸ್ಟ್ ಆಫ್ ಆಲು ಮನೆ ಪ್ರಾಬ್ಲಮ್ ಸರ್, ಏನಿದ್ರು ಮನೆ ಪ್ರಾಬ್ಲಮ್. ಆರೋಗ್ಯ ಇಲಾಖೆಗೆ ಹೋಗಿದ್ದಾಗ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ, ಇದು ಡಾಕ್ಯುಮೆಂಟ್ಸ್ ಕೊಡಿ, ಆ ಡಾಕ್ಯುಮೆಂಟ್ಸ್ ಒಂದು ಪ್ರಾಬ್ಲಮ್ ಸರ್. ಫಸ್ಟ್ ಆಫ್ ಆಲ್ ನಮ್ಮವ್ರದ್ದು ಈಗ ಇದ್ದವ್ರು ಎಜುಕೇಷನ್ ಇದ್ದವರು ಅವರೆಲ್ಲ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಮೇಲ್ ಟು ಫೀಮೇಲ್ ಅಂತ ಮಾಡ್ಕೊಂಡಿದ್ದಾರೆ. ಈಗ ಇಲ್ಲದವರು ಪಾಪ ಹೊಸಬ್ರು ಮೆಂಬರ್ಸ್ ಬರ್ದಿರ್ತಾರಲ್ಲ ಅವರಿಗೆ ಆಗಿಲ್ಲ ಸರ್, ಆಗಿಲ್ಲ. ಅವರಿಂದನೂ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ.